ನಮಸ್ಕಾರ. ದಕ್ಷಿಣದ ಗಯೆ ಅಂತ ಕರೆಯೋ ಒಂದು ಜಾಗದ ಬಗ್ಗೆ ಕೇಳಿದೀರಾ? ಅದು ನಮ್ಮ ಕರ್ನಾಟಕದಲ್ಲೇ ಇದೆ. ಕೋಲಾರ ಜಿಲ್ಲೆಯ ಅವನಿ. ಈ ಜಾಗದ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ಪುರಾಣ ಮತ್ತು ಇತಿಹಾಸ ಎರಡೂ ಒಟ್ಟಿಗೆ ಬೆರೆತು ಹೋಗಿದೆ. ಬನ್ನಿ ಅದರ ಬಗ್ಗೆ ಇವತ್ತು ನೋಡೋಣ. ಅಚ್ಛಾ, ಒಂದು ಪ್ರಶ್ನೆ. ರಾಮಾಯಣ ಅಂದೆ ನಮಗೆಲ್ಲ ಉತ್ತರ ಭಾರತ ನೆನ್ಪಾಗತ್ತೆ ಅಲ್ವಾ? ಆದ್ರೆ ಉತ್ತರ ರಾಮಾಯಣದ ಒಂದು ಬಹುಮುಖ್ಯ ಭಾಗ ನಮ್ಮ ಕರ್ನಾಟಕದಲ್ಲೇ ನಡೆದಿದೆ ಅಂದ್ರೆ ನಂಬುತ್ತೀರಾ? ಹೌದು, ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ನಾವಿವತ್ತು ಹೊರಟಿರೋದು. ಅದಕ್ಕೆ ನಾವು ಹೋಗ್ಬೇಕಾಗಿರೋದು ಅವನಿ ಅನ್ನೋ ಜಾಗಕ್ಕೆ. ಅವನಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಅಲ್ಲಿನ ಸ್ಥಳ ಪುರಾಣವನ್ನ ಅರ್ಥ ಮಾಡ್ಕೊಳ್ಬೇಕು. ಏನಿದು ಸ್ಥಳ ಪುರಾಣ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಂದು ಜಾಗದ ಆತ್ಮಕಥೆ ಇದ್ದಾಗೆ. ಅಲ್ಲಿನ ಜನರ ನಂಬಿಕೆ, ತಲೆಮಾರುಗಳಿಂದ ಬಂದಿರೋ ಕಥೆಗಳು ಇವೆಲ್ಲ ಸೇರಿ ಆ ಜಾಗಕ್ಕೊಂದು ವಿಶೇಷವಾದ ಪವಿತ್ರತೆ ಕೊಡುತ್ತೆ. ಅವನಿ ವಿಷಯದಲ್ಲೂ ಅಷ್ಟೆ. ಇಲ್ಲಿನ ಸ್ಥಳ ಪುರಾಣ ನೇರವಾಗಿ ರಾಮಾಯಣಕ್ಕೆ ಕನೆಕ್ಟ್ ಆಗುತ್ತೆ. ಹಾಗಾದ್ರೆ ಏನದು ಕಥೆ? ಸ್ಥಳೀಯರ ನಂಬಿಕೆ ಪ್ರಕಾರ ಶ್ರೀರಾಮ ಸೀತೆಯನ್ನ ವನವಾಸಕ್ಕೆ ಕಳಿಸಿದಾಗ ಆಕೆ ಬಂದು ಆಶ್ರಯ ಪಡೆದಿದ್ದೆ ಈ ಅವನಿಯ ವಾಲ್ಮೀಕಿ ಆಶ್ರಮದಲ್ಲಿ. ಅಷ್ಟೇ ಅಲ್ಲ, ಇಲ್ಲೇ ಪಕ್ಕದಲ್ಲಿರೋ ಒಂದು ಬೆಟ್ಟದ ಮೇಲೆ ಲವಕುಶರು ಹುಟ್ಟಿದ್ರಂತೆ. ಅದಕ್ಕೆ ಇವತ್ತಿಗೂ ಆ ಬೆಟ್ಟಕ್ಕೆ ಲವಕುಶ ಬೆಟ್ಟ ಅಂತಾನೆ ಹೆಸರು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿಹಾಕಿ ತಮ್ಮ ತಂದೆಗೆ ಸವಾಲು ಹಾಕಿದ್ದು ಇದೇ ಜಾಗದಲ್ಲಿ ಅಂತ ಇಲ್ಲಿನ ಜನ ಬಲವಾಗಿ ನಂಬ್ತಾರೆ. ಕೇಳೋದಿಕ್ಕೆ ಎಷ್ಟೋ ಅದ್ಭುತ ಅಲ್ವಾ ಈ ಕಥೆ? ಆದ್ರೆ ಇದು ಕೇವಲ ನಂಬಿಕೆನಾ ಅಥವಾ ಇದಕ್ಕೇನಾದ್ರೂ ಐತಿಹಾಸಿಕ ಸಾಕ್ಷಿ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಅವನಿಯ ಭವ್ಯವಾದ ದೇವಾಲಯಗಳ ಸಂಕೀರ್ಣದಲ್ಲಿ. ಬನ್ನಿ ನೋಡೋಣ. ಹೌದು, ಇಲ್ಲಿನ ಪುರಾಣಕಥೆಗೆ ಕಲ್ಲಿನ ಸಾಕ್ಷಿಯಾಗಿ ನಿಂತಿರೋದೇ ಈ ರಾಮಲಿಂಗೇಶ್ವರ ದೇವಸ್ಥಾನದ ಸಂಕೀರ್ಣ. ಇದು ಸುಮ್ಮನೆ ಒಂದು ದೇವಸ್ಥಾನ ಅಲ್ಲ, ಬದಲಿಗೆ ಕಲ್ಲಿನಲ್ಲಿ ಕೆತ್ತಿದ ಒಂದು ಮಹಾಕಾವ್ಯ. ಈ ದೇವಸ್ಥಾನ ಕಟ್ಟಿದ್ರ ಹಿಂದೆನೂ ಒಂದು ಕಥೆ ಇದೆ. ಲವಕುಶರ ಜೊತೆ ಯುದ್ಧ ಮಾಡಿದ್ದು ಒಂದು ದೊಡ್ಡ ಪಾಪ ಅಂತ ಶ್ರೀರಾಮನಿಗೆ ಅರಿವಾದಾಗ ವಾಲ್ಮೀಕಿ ಮಹರ್ಷಿಗಳು ಒಂದು ಸಲಹೆ ಕೊಡ್ತಾರೆ. ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಶಿವಲಿಂಗಗಳನ್ನ ಸ್ಥಾಪಿಸಿ ಪೂಜೆ ಮಾಡಿ ಅಂತ. ಅದರ ಫಲವೇ ಈ ದೇವಾಲಯಗಳ ನಿರ್ಮಾಣ. ಇಲ್ಲಿ ವಿಶೇಷ ಅಂದ್ರೆ 4 ಜನ ಅಣ್ಣತಮ್ಮಂದ್ರು ತಲಾ ಒಂದೊಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ರಾಮ ಸ್ಥಾಪಿಸಿದ್ದು ರಾಮಲಿಂಗೇಶ್ವರ, ಲಕ್ಷ್ಮಣ ಸ್ಥಾಪಿಸಿದ್ದು ಲಕ್ಷ್ಮಣೇಶ್ವರ, ಭರತ ಸ್ಥಾಪಿಸಿದ್ದು ಭರತೇಶ್ವರ ಮತ್ತು ಶತ್ರುಘ್ನ ಸ್ಥಾಪಿಸಿದ್ದು ಶತ್ರುಘ್ನೇಶ್ವರ. ಹೀಗೆ ರಾಮಾಯಣದ ಕಥೆ ಇಲ್ಲಿ ಕಲ್ಲಿನ ರೂಪದಲ್ಲಿ ಅಚ್ಚಳಿಯದೇ ಉಳಿದಿದೆ. ಇದು ಕೇವಲ ಒಂದು ಸ್ಥಾನೀಯ ನಂಬಿಕೆ ಅಥವಾ ದೇವಸ್ಥಾನವಾಗಿ ಉಳಿದಿಲ್ಲ. ಇದರ ಮಹತ್ವ ಎಷ್ಟಿದೆ ಅಂದ್ರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ASI ಇದನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತ ಘೋಷಿಸಿದೆ. ಇದು ಅವನಿಯ ಐತಿಹಾಸಿಕತೆಗೆ ಸಿಕ್ಕಿರೋ ಒಂದು ದೊಡ್ಡ ಮನ್ನಣೆ. ಇಲ್ಲಿಯವರೆಗೆ ನಾವು ಪುರಾಣದ ಬಗ್ಗೆ ಮಾತಾಡಿದ್ವಿ. ಈಗ ಇತಿಹಾಸದ ಪುಟಗಳನ್ನ ತಿರುವೋಣ. ಅವನಿಯನ್ನ ಕಟ್ಟಿ ಬೆಳೆಸಿದ ರಾಜಮನೆತನಗಳು ಯಾವುವು? ಇದರ ಇತಿಹಾಸವನ್ನ ನೋಡಿದ್ರೆ ಸುಮಾರು 10ನೇ ಶತಮಾನದಲ್ಲಿ ನೊಳಂಬರು ಈ ದೇವಸ್ಥಾನದ ಮೂಲವನ್ನ ನಿರ್ಮಿಸ್ತಾರೆ. ಆಮೇಲೆ ಬಂದ ಚೋಳರು ಹಾಗೆ ವಿಜಯನಗರದ ಅರಸರು ಇದನ್ನ ಇನ್ನಷ್ಟು ದೊಡ್ಡದಾಗಿ ಭವ್ಯವಾಗಿ ಬೆಳೆಸ್ತಾರೆ. ಇವತ್ತಿಗೂ ನಾವು ವಿಜಯನಗರದ ಲಾಂಛನವನ್ನ ಅಲ್ಲಿ ನೋಡ್ಬಹುದು. ಅಂದ್ರೆ ಕಾಲಕಾಲಕ್ಕೆ ಬೇರೆ ಬೇರೆ ರಾಜಮನೆತನಗಳು ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿವೆ. ವಿಶೇಷವಾಗಿ ನೊಳಂಬರ ವಾಸ್ತುಶಿಲ್ಪದ ಕುಸುರಿ ಕೆಲಸವಂತೂ ಇಲ್ಲಿ ಅದ್ಭುತವಾಗಿ ಕಾಣಸಿಗುತ್ತೆ. ಲಕ್ಷ್ಮಣೇಶ್ವರ ದೇವಸ್ಥಾನದ ಚಾವಣಿಯಲ್ಲಿ ಕೆತ್ತಿರೋ ಅಷ್ಟದಿಕ್ಪಾಲಕರು, ಆ ಕಲ್ಲಿನ ಜಾಲರಿ ಕಿಟಿಕಿಗಳು, ಆ ಕಂಬಗಳ ಮೇಲಿರೋ ನೃತ್ಯ ಭಂಗಿಗಳು ಪ್ರತಿಯೊಂದೂ ಕೂಡ ಅವರ ಕಲಾಪ್ರೌಢಿಮೆಗೆ ಸಾಕ್ಷಿ ಹೇಳತ್ತೆ.
ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೊಂದು ವಿಷಯ ಸ್ಪಷ್ಟವಾಗುತ್ತೆ, ಅವನಿ ಯಾಕಿಷ್ಟು ವಿಶೇಷ ಅಂತ. ಯಾಕಂದ್ರೆ ಅದಕ್ಕೆ 2 ಗುರುತುಗಳಿವೆ. ಒಂದು ಕಡೆ ಅದು ಉತ್ತರ ರಾಮಾಯಣದ ಕಥೆ ನಡೆದ ಪವಿತ್ರ ಭೂಮಿ, ವಾಲ್ಮೀಕಿ ಆಶ್ರಮ ಇದ್ದ ಜಾಗ. ಮತ್ತೊಂದು ಕಡೆ ಅದು ನೊಳಂಬರು, ಚೋಳರು, ವಿಜಯನಗರದವರು ಕಟ್ಟಿದ ಒಂದು ಐತಿಹಾಸಿಕ ವಾಸ್ತುಶಿಲ್ಪದ ಅದ್ಭುತ. ಇವೆರಡು ಬೇರೆ ಬೇರೆ ಅಲ್ಲ, ಇಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿವೆ. ಅವನಿಯ ನಿಜವಾದ ಸೌಂದರ್ಯ, ಅದರ ಆತ್ಮ ಇರೋದೇ ಈ ಸಂಗಮದಲ್ಲಿ. ಇಲ್ಲಿ ಕಥೆಯೇ ಕಲ್ಲಾಗಿದೆ, ಜನರ ನಂಬಿಕೆಯೇ ವಾಸ್ತುಶಿಲ್ಪವಾಗಿ ಬದಲಾಗಿದೆ. ಇಲ್ಲಿ ಪುರಾಣವನ್ನ ಇತಿಹಾಸದಿಂದ ಬೇರ್ಪಡಿಸೋಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ಒಂದು ಯೋಚನೆ. ಒಂದು ಕಥೆ ಒಂದು ಜಾಗಕ್ಕೆ ಹೇಗೆ ಜೀವ ಕೊಡುತ್ತೆ ಮತ್ತು ಆ ಜಾಗ ಆ ಕಥೆಯನ್ನ ಹೇಗೆ ತಲೆಮಾರುಗಳವರೆಗೆ ಜೀವಂತವಾಗಿಡುತ್ತೆ ಅನ್ನೋದಕ್ಕೆ ಅವನಿಗಿಂತ ದೊಡ್ಡ ಉದಾಹರಣೆ ಬೇಕಾ? ಪುರಾಣ ಮತ್ತು ಇತಿಹಾಸ ಹೀಗೆ ಬೇರ್ಪಡಿಸಲಾಗದಂತೆ ಹೆಣೆದುಕೊಂಡಾಗ ಅದು ನಮ್ಮ ಗತಕಾಲದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ನಮಗೆ ಏನನ್ನ ಹೇಳಕ್ ಪ್ರಯತ್ನಿಸ್ತಿದೆ ಯೋಚಿಸ್ ನೋಡಿ.